ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮುನ್ಷಿ ಪ್ರೇಮ್ಚಂದ್ ಅವರ ಕಫನ್ ಅಥವಾ ಇಂಗ್ಲೀಷಲ್ಲಿ ಹೇಳೋದಾದರೆ ದ ಶ್ರೌಡ್ ಅಂತಕ್ಕಂತಹ ಒಂದು ಸ್ಟೋರಿಯನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ನೋಡಿ, ಕಫನ್ ಅಂದರೆ ಸತ್ತ ಮೇಲೆ ಆ ಒಂದು ಶವದ ಮೇಲೆ ಹೊದಿಸ್ತಕ್ಕಂತಹ ಒಂದು ಬಟ್ಟೆಯನ್ನು ಕಫನ್ ಅಂತ ಕರೀತಾರೆ. ಸೊ ಇದರ ಕುರಿತು ನಮ್ಮ ರೈಟರ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಸ್ಟೋರಿಯನ್ನು ಬರೆದಿದ್ದಾರೆ. ಅದನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡಿ. Kafan is one of the most famous stories by ಮುನ್ಷಿ ಪ್ರೇಮ್ಚಂದ್, ಎ ಗ್ರೇಟ್ ಇಂಡಿಯನ್ ರೈಟರ್. ಇವರು ನಮ್ಮ ಭಾರತ ದೇಶದ ಪ್ರಸಿದ್ಧ ಬರಹಗಾರರಲ್ಲಿ ಒಬ್ಬರಾಗಿದ್ದಾರೆ ಮುನ್ಷಿ ಪ್ರೇಮ್ಚಂದ್ ಅವರು. ದ ಸ್ಟೋರಿ ಈಸ್ ಅಬೌಟ್ ಟೂ ವೆರಿ ಪೂರ್ ಮೆನ್, ಗೀಸು ದ ಫಾದರ್ ಆ್ಯಂಡ್ ಮಾಧವ್ ಹಿಸ್ ಸನ್. ಈ ಒಂದು ಸ್ಟೋರಿಯ ಇಬ್ಬರು ಮೇನ್ ಕ್ಯಾರೆಕ್ಟರ್ಗಳು ಯಾರಪ್ಪ ಅಂದರೆ ಗೀಸು ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಇವನು ಓಲ್ಡ್ ಮ್ಯಾನ್ ಆಗಿರ್ತಾನೆ, ಮತ್ತು ಇವನ ಮಗ ಮಾಧವ್ ಅಂತಕ್ಕಂಥವ್ರು. ಇವರಿಬ್ಬರು ಕೂಡ ಈ ಒಂದು ಸ್ಟೋರಿಯ ಪ್ರಮುಖ ಕ್ಯಾರೆಕ್ಟರ್ ಆಗಿದ್ದಾರೆ. ದೇ ಆರ್ ನಾಟ್ ಓನ್ಲಿ ಪುವರ್ ಬಟ್ ಆಲ್ಸೋ ಲೇಜಿ. ಕೇವಲ ಇವರು ಬಡವರು ಅಷ್ಟೇ ಅಲ್ಲ, ಅದರ ಜೊತೆಗೆ ತುಂಬಾ ಲೇಜಿ ಕೂಡ ಆಗಿರ್ತಾರೆ. ಅನ್ಕೇರಿಂಗ್, ಯಾವುದರ ಬಗ್ಗೆನೂ ಕೂಡ ಇವರಿಗೆ ಕಾಳಜಿನೇ ಇಲ್ಲ. ಆ್ಯಂಡ್ ಸೆಲ್ಫಿಶ್, ಮತ್ತು ಸ್ವಾರ್ಥಿಗಳು ಕೂಡ ಆಗಿರ್ತಾರೆ. ದೇ ಲಿವ್ ಇನ್ ಎ ಸ್ಮಾಲ್ ಬ್ರೋಕನ್ ಹಟ್. ಅವರ ಮನೆ ಯಾವ ರೀತಿ ಇತ್ತಪ್ಪ ಅಂದರೆ ಒಂದು ಸಣ್ಣ ಗುಡಿಸಲಾಗಿರುತ್ತೆ. ಬ್ರೋಕನ್, ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಅಂತಹ ಒಂದು ಗುಡಿಸಲಿನಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ವೇರ್ ಟಾರ್ನ್ ಕ್ಲಾತ್ಸ್, ಬಟ್ಟೆಗಳು ಹರಿದು ಹೋಗಿರ್ತವೆ. ಆ್ಯಂಡ್ ರೇರ್ಲಿ ವರ್ಕ್, ಇವ್ರ ಕೆಲಸನೇ ಮಾಡ್ತಾ ಇರಲಿಲ್ಲ ಅಂತ ಹೇಳಬಹುದು. ದೇ ಆರ್ ಸೋ ಯೂಸ್ ಟು ದೇರ್ ಪೂರ್ ಲೈಫ್ ದ್ಯಾಟ್ ದೇ ಡು ನಾಟ್ ಫೀಲ್ ಬ್ಯಾಡ್ ಎನಿಮೋರ್. ತಮ್ಮ ಒಂದು ಜೀವನದ ಕುರಿತು ಇವ್ರಿಗೆ ಯಾವುದೇ ಒಂದು ಸ್ಯಾಡ್ನೆಸ್ ಇರೋದೇ ಇಲ್ಲ. ಅಂದರೆ ನಾವು ಇಷ್ಟೊಂದು ಕಷ್ಟದಲ್ಲಿದ್ದೇವೆ, ನಾವು ಬಡತನದಲ್ಲಿದ್ದೇವೆ, ನಾವು ಶ್ರಮಪಟ್ಟು ಮುಂದೆ ಬರಬೇಕು ಅಂತಕ್ಕಂತಹ ಯಾವುದೇ ಯೋಚನೆಗಳು ಕೂಡ ಇವರ ಹತ್ತಿರ ಇರಲೇ ಇಲ್ಲ. ದ ಸ್ಟೋರಿ ಶೋಸ್ ಹೌ ಪಾವರ್ಟಿ ಕ್ಯಾನ್ ಡಿಸ್ಟ್ರಾಯ್ ಎ ಪರ್ಸನ್ಸ್ ಎಮೋಷನ್ಸ್ ಆ್ಯಂಡ್ ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್. ನಮ್ಮ ರೈಟರ್ ಇಲ್ಲಿ ಮೇನಾಗಿ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಬಡತನ ಅಂತಕ್ಕಂಥದ್ದು ಯಾವ ರೀತಿ ಮನುಷ್ಯನ ಭಾವನೆಗಳನ್ನು ಕೊಂದು ಬಿಡುತ್ತೆ, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ನಿರ್ಣಯ ಮಾಡ್ತಕ್ಕಂಥದ್ದನ್ನೇ ಅದು ತಿಂದು ಬಿಡುತ್ತೆ ಅಥವಾ ನಾಶಪಡಿಸಿ ಬಿಡುತ್ತೆ ಅಂತಕ್ಕಂಥದ್ದನ್ನು ಈ ಸ್ಟೋರಿಯ ಮೂಲಕ ಹೇಳ್ತಾ ಹೋಗ್ತಾರೆ. ಲೈಫ್ ಆಫ್ ಗೀಸು ಆ್ಯಂಡ್ ಮಾಧವ್. ಗೀಸು ಆ್ಯಂಡ್ ಮಾಧವ್ ಆರ್ ವೆರಿ ಪುವರ್ ಮೆನ್. ದೇ ಬಿಲಾಂಗ್ ಟು ಎ ಲೋ ಕಾಸ್ಟ್ ಆ್ಯಂಡ್ ಲಿವ್ ಇನ್ ಎ ವಿಲೇಜ್. ಒಂದು ಹಳ್ಳಿಯಲ್ಲಿ, ಕೆಳಜಾತಿಯಲ್ಲಿ ಇವರು ಜೀವನವನ್ನು ಮಾಡ್ತಾ ಇರ್ತಾರೆ ಮತ್ತು ವೆರಿ ಪೂರ್, ತುಂಬಾ ಬಡವರಾಗಿರ್ತಾರೆ. ಪೀಪಲ್ ಅರೌಂಡ್ ದೆಮ್ ವರ್ಕ್ ಹಾರ್ಡ್ ಬಟ್ ಗೀಸು ಆ್ಯಂಡ್ ಮಾಧವ್ ಡು ನಾಟ್. ಇವರ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಜನಗಳು ಕೂಡ ಶ್ರಮಪಟ್ಟು ಜೀವನವನ್ನು ಮಾಡ್ತಾ ಇರ್ತಾರೆ, ಕೆಲಸವನ್ನು ಮಾಡ್ತಾ ಇರ್ತಾರೆ. ಬಟ್ ಇವರೊಬ್ಬರು ಹಾಗಿಲ್ಲ. ದೇ ಆರ್ ನೋನ್ ಫಾರ್ ಬೀಯಿಂಗ್ ಲೇಜಿ, ಯೂಸ್ಲೆಸ್ ಆ್ಯಂಡ್ ಡಿಸ್ಆನೆಸ್ಟ್. ಇಡೀ ಊರಿನಲ್ಲಿ ಇವರು ಪ್ರಖ್ಯಾತಿಯಾಗಿದ್ದು ಯಾವುದಕ್ಕಪ್ಪ ಅಂದರೆ ಲೇಜಿತನಕ್ಕೆ, ಮತ್ತು ಯಾವುದೇ ಕೆಲಸವನ್ನು ಮಾಡದೇ ಯೂಸ್ಲೆಸ್ ಅಂತ ಅನಿಸ್ಕೊಳ್ತಾ ಇರ್ತಾರೆ, ಮತ್ತು ಅಪ್ರಾಮಾಣಿಕರು ಕೂಡ ಆಗಿರ್ತಾರೆ, ಸತ್ಯವಂತರು ಆಗಿರುವುದಿಲ್ಲ. ಸಮ್ಟೈಮ್ಸ್ ದೆ ಟೇಕ್ ವರ್ಕ್ ಬಟ್ ಲೀವ್ ಇಟ್ ಹಾಫ್ ವೇ ಆ್ಯಂಡ್ ರನ್ ಅವೇ. ಕೆಲವೊಂದು ಸಾರಿ ಏನು ಮಾಡ್ತಿದ್ರು ಅಂದರೆ, ಯಾರಾದರೂ ಕೆಲಸಕ್ಕೆ ಕರೆದಾಗ ಹೋಗಿರ್ತಾ ಇದ್ರು, ಆ ಕೆಲಸವನ್ನು ತೆಗೆದುಕೊಂಡು ಪೂರ್ಣಗೊಳಿಸಿದೇನೆ ಅರ್ಧ ಕೆಲಸ ಮಾಡಿಬಿಟ್ಟು ಹಾಗೆ ಬಂದುಬಿಡ್ತಾ ಇದ್ರು. ಇದರಿಂದ ಜನಗಳು ಇವರನ್ನು ಕೆಲಸಕ್ಕೆ ಕರ್ಕೊಳ್ಳೋಕ್ಕೆ ಇಷ್ಟನೇ ಪಡ್ತಿರಲಿಲ್ಲ. ಬಿಕಾಸ್ ಆಫ್ ದಿಸ್ ನೋ ಒನ್ ಇನ್ ದ ವಿಲೇಜ್ ಲೈಕ್ಸ್ ದೆಮ್ ಆರ್ ಗಿವ್ಸ್ ದೆಮ್ ವರ್ಕ್. ಯಾರು ಕೂಡ ಈ ಕಾರಣದಿಂದಲೇ, ಅಂದರೆ ಅರ್ಧ ಕೆಲಸವನ್ನು ಮಾತ್ರ ಇವರು ಮಾಡಿಬಿಟ್ಟು ಹೋಗ್ತಾರೆ ಅಂತೇಳಿ ಯಾರು ಕೂಡ ಕೆಲಸಕ್ಕೆ ಕರೆದುಕೊಳ್ತಾ ಇರಲಿಲ್ಲ ಇವರನ್ನು. ದೇ ಬೆಗ್ ಫಾರ್ ಫುಡ್, ಊಟಕ್ಕಾಗಿ ಭಿಕ್ಷೆ ಇಡ್ತಾ ಇದ್ದಾರೆ. ಸ್ಟೀಲ್ ಫುಡ್, ಕಳ್ಳತನ ಮಾಡ್ತಾರೆ. ಆರ್ ಡೂ ಸ್ಮಾಲ್ ಜಾಬ್ಸ್, ಅಥವಾ ಯಾವುದೋ ಒಂದು ಸಣ್ಣ ಸಣ್ಣ ಕೆಲಸಗಳನ್ನು ಸಿಕ್ಕಾಗ ಊಟಕ್ಕೆ ಏನು ಬೇಕೋ ಅಷ್ಟಕ್ಕೆ ಮಾತ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬಟ್ ಓನ್ಲಿ ವೆನ್ ದೇ ಹ್ಯಾವ್ ನೋ ಚಾಯ್ಸ್. ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂದಾಗ, ಯಾವುದೋ ಸಣ್ಣ ಪುಟ್ಟ, ಅದು ಎಲ್ಲೋ ಗೊತ್ತಿಲ್ಲದೆ ಇವ್ರಿಗೆ ಯಾರಾದರೂ ಕೆಲಸ ಕೊಟ್ಟರೆ ಅಷ್ಟು ಮಾತ್ರ ಇವ್ರಿಗೆ ಕೆಲಸ ಸಿಗ್ತಾ ಇದ್ದಿದ್ದು. ಮೋಸ್ಟ್ ಆಫ್ ದ ಟೈಮ್ ದೆ ಸಿಟ್ ಅಂಡರ್ ಎ ಟ್ರೀ, ಸ್ಮೋಕ್ ಬೀಡೀಸ್, ಟಾಕ್ ಆ್ಯಂಡ್ ವೇಟ್ ಫಾರ್ ಸಮಥಿಂಗ್ ಟು ಹ್ಯಾಪನ್. ನೋಡಿ, ಇವ್ರು ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ, ಸುಮ್ಮನೆ ಯಾವುದೋ ಒಂದು ಮರದ ಕೆಳಗಡೆ ಕುಳಿತುಕೊಂಡು ಬೀಡಿಗಳನ್ನು ಸೇರ್ತಾ ಇದ್ರು, ಸುಮ್ಮನೆ ಏನೋ ಹರಟೆಯನ್ನು ಹೊಡಿತಾ ಇದ್ರು, ಮತ್ತು ಏನಾದರೂ ಘಟನೆ ಅದಕ್ಕೆ ತಾನೇ ಏನಾದರೂ ಘಟನೆ ನಡೆದು ಬಿಡಬೇಕು, ಇವರಾಗಿ ಹೋಗಿ ಯಾವುದೇ ಒಂದು ಘಟನೆಗೆ ಒಳಗಾಗ್ತಾ ಇರಲಿಲ್ಲ. ಅದೇನೇನಾಗ್ತೋ ಆಗಲಿ ಅಂತ ಹಾಗೆ ಇರ್ತಿದ್ರು. ದೇ ಹ್ಯಾವ್ ನೋ ಶೇಮ್, ನಾಚಿಕೆ ಅಂತಕ್ಕಂಥದ್ದೇ ಇಲ್ಲ ನೋಡಿ ಅವ್ರಿಗೆ. ದೇ ಹ್ಯಾವ್ ನೋ ಶೇಮ್ ಇನ್ ಬೆಗ್ಗಿಂಗ್ ಆರ್ ಲೈಂಗ್. ಸುಳ್ಳು ಹೇಳೋದಾಗಿರ್ಬೋದು, ಬೆಗ್ಗಿಂಗ್ ಮಾಡೋದಿರ್ಬೋದು, ಅಂದರೆ ಭಿಕ್ಷೆ ಬೇಡೋದು, ಇದರಲ್ಲಿ ಇವರಿಗೆ ನಾಚಿಕೆ ಅಂತಕ್ಕಂಥದ್ದೇ ಆಗ್ತಾ ಇಲ್ಲ. ಸ್ಟಿಲ್ ದೇ ಡು ನಾಟ್ ವಾಂಟ್ ಟು ಚೇಂಜ್. ಹೀಗಿದ್ದರೂ ಕೂಡ ಇವರು ಯಾವುದೇ ಕಾರಣಕ್ಕೂ ತಮ್ಮನ್ನು ತಾವು ಬದಲಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನೇ ಮಾಡಲಿಲ್ಲ. ಮಾಧವ್ಸ್ ವೈಫ್ ಬುದಿಯಾ. ಇನ್ನೊಂದು ಕ್ಯಾರೆಕ್ಟರ್ನ ನಾವು ನೋಡ್ತಾ ಇದ್ದೀವಿ, ಬುದಿಯಾ ಅಂತಕ್ಕಂಥವಳು.
ಶಿ ಈಸ್ ಪ್ರೆಗ್ನೆಂಟ್ ಆ್ಯಂಡ್ ಅಬೌಟ್ ಟು ಗಿವ್ ಬರ್ತ್. ಎಸ್, ಅವಳು ಪ್ರೆಗ್ನೆಂಟ್ ಇರ್ತಾಳೆ ಮತ್ತು ಈಗ ಜನ್ಮವನ್ನು ನೀಡಲಿಕ್ಕೆ ಸಿದ್ಧಳಾಗಿರ್ತಾಳೆ. ಸಿ ಈಸ್ ಇನ್ ಟೆರಿಬಲ್ ಪೇನ್ ಇನ್ಸೈಡ್ ದೇರ್ ಹಟ್. ಆ ಒಂದು ಗುಡಿಸಲಿನಲ್ಲಿ ಅವಳೊಬ್ಬಳೇ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಹೆರಿಗೆ ನೋವು ಬಂದಿದೆ ಅವಳಿಗೆ. ಶಿ ಸ್ಕ್ರೀಮ್ಸ್ ಆ್ಯಂಡ್ ಕ್ರೈಸ್ ಫಾರ್ ಹೆಲ್ಪ್ ಬಟ್ ಗೀಸು ಆ್ಯಂಡ್ ಮಾಧವ್ ಸಿಟ್ ಔಟ್ಸೈಡ್ ಡೂಯಿಂಗ್ ನಥಿಂಗ್. ನೋಡಿ, ಆ ಗೀಸು ಮತ್ತು ಮಾಧವ್ ಹೊರಗಡೆ ಕೂತ್ಕೊಂಡಿದ್ದಾರೆ, ಅವಳು ಒಳಗಡೆ ಜೋರಾಗಿ ಕಿರಿಸ್ತಾ ಇದ್ದಾಳೆ, ಸಹಾಯಕ್ಕಾಗಿ ಯಾಚನೆಯನ್ನು ಮಾಡ್ತಾ ಇದ್ದಾಳೆ. ಆದರೆ ಇವರಿಬ್ಬರು ಕೂಡ ಅದರ ಕಡೆ ಗಮನಿಸದೇ ಆ ಗುಡಿಸಲಿನ ಹೊರಗಡೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ದೇ ಹಿಯರ್ ಹರ್ ಪೇನ್ ಬಟ್ ಡು ನಾಟ್ ಕಾಲ್ ಎ ಡಾಕ್ಟರ್, ಎ ಮಿಡ್ ವೈಫ್ ಆರ್ ಇವನ್ ಎ ನೇಬರ್. ಅವಳು ಆ ನೋವನ್ನು ಅನುಭವಿಸ್ತಾ ಇದ್ದರೂ ಕೂಡ ಇವರು ಡಾಕ್ಟರ್ನ ಕರೆಸೋದಾಗಲಿ ಅಥವಾ ಆ ಹೆರಿಗೆಯನ್ನು ಮಾಡ್ತಕ್ಕಂತಹ ಹೆಣ್ಣು ಮಗಳ ಊರಲ್ಲಿ ಏನಿರ್ತಾರೋ ಅವರನ್ನು ಕರೆಸೋದಾಗಲಿ ಅಥವಾ ಪಕ್ಕದ ಮನೆಯವರನ್ನಾದರೂ ಸಹಾಯಕ್ಕೆ ಕರಿಬೇಕು ಅಂತಕ್ಕಂತಹ ಯೋಚನೆಯೂ ಕೂಡ ಇವರಲ್ಲಿ ಬರ್ತಾ ಇಲ್ಲ. ಗೀಸು ಸೇಸ್ ಶಿ ಈಸ್ ಸ್ಟ್ರಾಂಗ್, ಶಿ ವಿಲ್ ಮ್ಯಾನೇಜ್. ಗೀಸು ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ, ಅಂದರೆ ಅವಳ ಮಾವ ಅವಳು ತುಂಬ ಸ್ಟ್ರಾಂಗ್ ಆಗಿದ್ದಾಳೆ, ಅವಳಿಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಅವಳೇ ಮ್ಯಾನೇಜ್ ಮಾಡ್ಕೊಳ್ತಾಳೆ ಅಂತ. ಮಾಧವ್ ಸೇಸ್ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಹರ್. ನೋಡಿ, ಮಗ ಏನು ಹೇಳ್ತಾ ಇದ್ದಾನೆ ಅಂದರೆ ಅವಳ ಗಂಡ ದೇವ್ರು ನೋಡ್ಕೊಳ್ತಾನೆ ಬಿಡು ಅಂತ ಹೇಳ್ತಾ ಇದ್ದಾನೆ. ದೇ ಬೋತ್ ಇಗ್ನೋರ್ ಹರ್ ಸಫರಿಂಗ್. ಇಬ್ಬರು ಕೂಡ ಅವಳು ಅನುಭವಿಸ್ತಕ್ಕಂತಹ ನೋವನ್ನು ಗಮನಿಸ್ತಾನೆ ಇಲ್ಲ. ಇಟ್ ಈಸ್ ಎ ವೆರಿ ಕೋಲ್ಡ್ ನೈಟ್. ತುಂಬಾ ಚಳಿಯಾಗಿರ್ತಕ್ಕಂತಹ ರಾತ್ರಿ ಅದು. ದ ಫೈರ್ ಈಸ್ ಡೈಯಿಂಗ್, ದ ಹಟ್ ಈಸ್ ಡಾರ್ಕ್ ಆ್ಯಂಡ್ ಬುದಿಯಾಸ್ ಕ್ರೈಸ್ ಬಿಕಮ್ ವೀಕರ್. ಎಸ್, ಆ ಒಂದು ಕತ್ತಲೆಯ ರಾತ್ರಿಯಲ್ಲಿ ಬುದಿಯ ತಾನು ಬದುಕು ಮತ್ತು ಸಾವಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಬರ್ತಾ ಬರ್ತಾ ಅವಳ ಧ್ವನಿ ವೀಕ್ ಆಗ್ತಾ ಇದೆ. ಬಟ್ ಇನ್ಸ್ಟೆಡ್ ಆಫ್ ಹೆಲ್ಪಿಂಗ್, ಗೀಸು ಆ್ಯಂಡ್ ಮಾಧವ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಫುಡ್ ಆ್ಯಂಡ್ ಆಲ್ಕೋಹಾಲ್. ಈಗ ಅವಳ ಸುದ್ದಿಯನ್ನೇ ಬಿಟ್ಟಿದ್ದಾರೆ ಇವರು. ಇಬ್ಬರು ಏನು ಮಾತಾಡ್ತಾ ಇದ್ದಾರೆ? ಫುಡ್ ಮತ್ತು ಆಲ್ಕೋಹಾಲ್, ಕುಡಿಯಲಿಕ್ಕೆ ಎಣ್ಣೆ ಮತ್ತು ಊಟದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಅಲ್ಲಿ ಅವಳೇನು ನೋವನ್ನು ಅನುಭವಿಸ್ತಾ ಇದ್ದಾಳೋ ಬುದಿಯ, ಅದ್ರ ಕಡೆ ಇವರ ಗಮನನೇ ಇಲ್ಲ. ದೇ ಫೀಲ್ ಹಂಗ್ರಿ ಬಟ್ ಹ್ಯಾವ್ ನೋ ಫುಡ್. ತುಂಬ ಹಸಿವಾಗಿದೆ ಅವರಿಗೆ, ಬಟ್ ಊಟಕ್ಕೇನೂ ಇಲ್ಲ. ಸ್ಟಿಲ್ ದೇ ಡೋಂಟ್ ಈವನ್ ಥಿಂಕ್ ಅಬೌಟ್ ವರ್ಕಿಂಗ್ ಆರ್ ಆಸ್ಕಿಂಗ್ ಸಮನ್ ಫಾರ್ ಹೆಲ್ಪ್. ಯಾವುದಾದ್ರೂ ಕೆಲಸ ಮಾಡಿಬಿಡೋಣ, ಹೋಗಿ ತಿನ್ನಲಿಕ್ಕೆ ಏನಾದರೂ ಸಿಗುತ್ತೆ ಅನ್ನೋ ಯೋಚನೆಯೂ ಇಲ್ಲ. ಅದ್ರ ಜೊತೆಗೆ ಆ ಒಂದು ಸಹಾಯಕ್ಕಾಗಿ ಯಾರನ್ನಾದ್ರೂ ಕರ್ಕೊಂಡು ಬರೋಣ ಅಂತಕ್ಕಂತಹ ಯೋಜನೆಯೂ ಕೂಡ ಅವರಲ್ಲಿ ಸುಳಿತಾ ಇಲ್ಲ. ಹಂಗರ್ ಆ್ಯಂಡ್ ಟಾಕಿಂಗ್ ಅಬೌಟ್ ಫುಡ್. ಅವರಿಬ್ಬರು ಯಾವ ರೀತಿ ತಮ್ಮ ಹಸಿವಿನ ಬಗ್ಗೆ ಮಾತಾಡ್ತಾರೆ ಅಂತ ನೋಡೋಣ. ಬೋತ್ ಮೆನ್ ಆರ್ ವೆರಿ ಹಂಗ್ರಿ, ದೇ ಹ್ಯಾವ್ ನಾಟ್ ಈಟನ್ ಎ ಪ್ರಾಪರ್ ಮೀಲ್ ಫಾರ್ ಡೇಸ್. ಎಷ್ಟೋ ದಿನಗಳಾಗಿ ಹೋಗಿತ್ತು ಅವರು ಸರಿಯಾಗಿ ಊಟ ಮಾಡಿಬಿಟ್ಟು. ಗೀಸು ಸ್ಟಾರ್ಟ್ಸ್ ಟಾಕಿಂಗ್ ಅಬೌಟ್ ಎ ವೆಡ್ಡಿಂಗ್ ದೇ ಒನ್ಸ್ ವೆಂಟ್ ಟು ವೇರ್ ದೇ ಹ್ಯಾಡ್ ಈಟನ್ ಲಾಟ್ಸ್ ಆಫ್ ಟೇಸ್ಟಿ ಫುಡ್. ಗೀಸು ನೆನಪು ಮಾಡ್ಕೊಳ್ತಾ ಇದ್ದೇನೆ ಒಂದು ಘಟನೆಯನ್ನು. ಯಾವುದೋ ಒಂದು ಮದುವೆಗೆ ಹೋದಂತಹ ಸಂದರ್ಭದಲ್ಲಿ ಟೇಸ್ಟಿಯಾಗಿರ್ತಕ್ಕಂತಹ ಆಹಾರವನ್ನು ಎಷ್ಟೊಂದು ತಿಂದ್ಕೊಂಡು ಬಂದಿದ್ವಿ ನಾವು ಅಂತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಹಿ ಡಿಸ್ಕ್ರೈಬ್ಸ್ ದ ಡಿಶಸ್, ಹಾಟ್ ಪೂರೀಸ್, ಸ್ಪೈಸಿ ವೆಜಿಟೇಬಲ್ಸ್, ಸ್ವೀಟ್ಸ್ ಆ್ಯಂಡ್ ಬೋತ್ ಆಫ್ ದೆಮ್ ಸ್ಟಾರ್ಟ್ ಟು ಡ್ರೀಮ್ ಅಬೌಟ್ ಫುಡ್. ತಾವು ತಿಂದಂತಹ ಅನೇಕ ವಿವಿಧ ಆಹಾರ ಪದಾರ್ಥಗಳನ್ನು ಏನು ತಿಂದು ಬಂದಿದ್ರೋ ಅದನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಅದರ ಕನಸನ್ನು ಕಾಣ್ತಾ ಇದ್ದಾರೆ ಇಲ್ಲಿ. ದೇ ಲಾಫ್ ಆ್ಯಂಡ್ ಎಂಜಾಯ್ ದ ಮೆಮೊರಿ ಆಫ್ ದಟ್ ಮೀಲ್ ಫಾರ್ಗೆಟಿಂಗ್ ದಟ್ ಮಾಧವ್ಸ್ ವೈಫ್ ಈಸ್ ಡೈಯಿಂಗ್ ಇನ್ಸೈಡ್. ಆ ಮಾಧವನ ಹೆಂಡತಿಯಲ್ಲಿ ಒಳಗಡೆ ಸಾಯ್ತಾ ಇದ್ದಾಳೆ ಅಂತಕ್ಕಂಥದ್ದೇ ಇವರಿಬ್ಬರಿಗೂ ಕೂಡ ಗಮನ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ದೇ ಲಾಫ್, ನಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅವರ ಒಂದು ಕನಸನ್ನು, ಆ ಒಂದು ಮದುವೆಗೆ ಹೋಗಿ ಊಟ ಮಾಡಿಕೊಂಡು ಬಂದಂತಹ ಘಟನೆಯನ್ನು. ದಿಸ್ ಶೋಸ್ ಹೌ ದೇರ್ ಮೈಂಡ್ಸ್ ಹ್ಯಾವ್ ಬಿಕಮ್ ನಮ್ ಆ್ಯಂಡ್ ಸೆಲ್ಫಿಶ್ ಡ್ಯೂ ಟು ಇಯರ್ಸ್ ಆಫ್ ಹಂಗರ್ ಆ್ಯಂಡ್ ಸಫರಿಂಗ್. ಈ ರೀತಿ ಅವರು ಒಂದು ದಿಗ್ಭ್ರಾಂತನೆಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಒಂದು ಜೀವ ಸಾಯ್ತಾ ಇದೆ, ಇವರು ಮಾತ್ರ ಒಂದು ಹಳೆಯ ಘಟನೆಗಳನ್ನು ನೆನಪು ಮಾಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ. ದರ್ ಓನ್ ನೀಡ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಎಲ್ಸ್, ಈವನ್ ಎ ಡೈಯಿಂಗ್ ಫ್ಯಾಮಿಲಿ ಮೆಂಬರ್. ತಮ್ಮದೇ ಆಗಿರ್ತಕ್ಕಂತಹ ಒಬ್ಬ ಫ್ಯಾಮಿಲಿ ಮೆಂಬರ್ ಸಾಯ್ತಾ ಇದ್ದಾಳೆ ಅಂದರೂ ಕೂಡ ಅವರಿಗೆ ಅದರ ಕಡೆ ಗಮನ ಇಲ್ಲ. ಅವರ ಅವಶ್ಯಕತೆಗಳನ್ನೇ ಅವರು ಇಲ್ಲಿ ಚಿಂತೆ ಮಾಡ್ತಾ ಇದ್ದಾರೆ. ಬುದಿಯ ಟೈಸ್, ಆ ಹೆಣ್ಮಗಳು ಸತ್ತು ಹೋಗ್ತಾ ಇದ್ದಾಳೆ. ಆಫ್ಟರ್ ಸಮ್ ಟೈಮ್ ದ ಪೇನ್ಫುಲ್ ಕ್ರೈಸ್ ಫ್ರಮ್ ದ ಹಟ್ ಸ್ಟಾಪ್. ಸ್ವಲ್ಪ ಹೊತ್ತಿನ ನಂತರದಲ್ಲಿ ಆ ಒಂದು ಧ್ವನಿ, ಅಂದರೆ ಅವಳು ಏನು ಕಿರಿಚಾಡ್ತಾ ಇದ್ಲೋ ಅದು ಸ್ಟಾಪ್ ಆಗ್ತಾ ಇದೆ. ಮಾಧವ್ ಸೇಸ್ ಮೇ ಬಿ ಶಿ ಗೇವ್ ಬರ್ತ್. ನೋಡು, ಮೇ ಬಿ ಅವಳು ಮಗುವಿಗೆ ಜನ್ಮವನ್ನು ಕೊಟ್ಟಿರಬೇಕು, ಹಾಗಾಗಿನೇ ಸೌಂಡ್ ನಿಂತ್ಕೊಂಡಿದೆ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಬಟ್ ವೆನ್ ದೇ ಗೋ ಇನ್ ದೇ ಫೈಂಡ್ ದಟ್ ಬುದಿಯಾ ಹ್ಯಾಸ್ ಡೈಡ್ ಅಲಾಂಗ್ ವಿತ್ ದ ಅನ್ಬೋರ್ನ್ ಬೇಬಿ. ತುಂಬಾ ಟ್ರ್ಯಾಜಿಡಿ ಅಂತ ಹೇಳ್ಬೋದು. ಇವರು ಒಳಗಡೆ ಹೋಗಿ ನೋಡ್ತಾರೆ, ಬುದಿಯಾ ಸತ್ತು ಬಿದ್ದಿರ್ತಾಳೆ. ತಾನು ಇನ್ನೂ ಕೂಡ ಗರ್ಭದಲ್ಲಿ ಏನೋ ಮಗುವನ್ನು ಹೊಂದಿದ್ಲೋ ಅದರ ಸಮೇತ ಇವಳು ಸಾವನ್ನಪ್ಪಿರ್ತಾಳೆ. ದ ಹಟ್ ಈಸ್ ಕೋಲ್ಡ್ ಆ್ಯಂಡ್ ಕ್ವಾಯಟ್ ನೌ. ಕಂಪ್ಲೀಟ್ ಆಗಿ ಆ ಹಟ್ ಒಳಗಡೆ ತಂಪು ತುಂಬಿಕೊಂಡಿದೆ ಮತ್ತು ಪ್ರಶಾಂತವಾಗಿದೆ, ಮೌನವೇ ಆವರಿಸಿದೆ. ಮಾಧವ್ ವಿಸಿಟ್ಸ್ ನೆಕ್ಸ್ಟ್ ಟು ದ ಬಾಡಿ ಆ್ಯಂಡ್ ಕ್ರೈಸ್ ಅ ಲಿಟಲ್ ಬಟ್ ಇಟ್ ಫೀಲ್ಸ್ ಫೋರ್ಸ್ಡ್.
ಆ ಒಂದು ಬುದಿಯಾಳ ಗಂಡನಾಗಿರ್ತಕ್ಕಂತಹ ಮಾಧವ್ ಆ ಒಂದು ಶವದ ಪಕ್ಕದಲ್ಲಿ ಕುಳಿತುಕೊಳ್ತಾನೆ. ಸ್ವಲ್ಪ ಅಳ್ತಾ ಇದ್ದಾನೆ, ಬಟ್ ಆ ಒಂದು ಅಳು ಏನು ಬರ್ತಾ ಇದೆಯೋ ಅದು ನ್ಯಾಚುರಲ್ ಆಗಿರಲಿಲ್ಲ, ಅದು ಫೋರ್ಸ್ಫುಲಿ ಅಳಬೇಕು ಅಂಥೇಳಿ ಅವನು ಸುಮ್ಮನೆ ಅಳ್ತಾ ಇದ್ದಾನೆ, ಬಿಟ್ಟರೆ ಅವನಿಗೆ ಯಾವುದೇ ಭಾವನೆಗಳು ಅಲ್ಲಿ ಬಂದಿಲ್ಲ. ಗೀಸು ಓನ್ಲಿ ಸೇಸ್ ಶಿ ಸಫರ್ಡ್ ಎ ಲಾಟ್, ಎಟ್ ಲೀಸ್ಟ್ ಶಿ ಈಸ್ ಫ್ರೀ ನೌ. ಎಸ್, ಇಷ್ಟೊತ್ತು ಅವಳು ತುಂಬ ನೋವನ್ನು ಅನುಭವಿಸಿದಾಳೆ, ಸತ್ತು ಹೋಗಿದ್ದೆ ಒಳ್ಳೇದಾಯ್ತೇನೋ ಬಿಡು ಅಂಥೇಳಿ ಗೀಸು ಅಂದರೆ ಅವಳ ಮಾವ ಹೇಳ್ತಾ ಇದ್ದಾನೆ. ದೇ ಫೀಲ್ ನೋ ರಿಯಲ್ ಸ್ಯಾಡ್ನೆಸ್, ಯಾವುದೇ ಬೇಸರ ಇವರಿಗೆ ಆಗ್ತಾ ಇಲ್ಲ. ದೆರ್ ಈಸ್ ನೋ ಪ್ರಾಪರ್ ಗುಡ್ ಬೈ, ನೋ ಪ್ರೇಯರ್ಸ್, ನೋ ರೆಸ್ಪೆಕ್ಟ್ ಫಾರ್ ಹರ್ ಡೆತ್. ಅವಳ ಸಾವಿನ ನಂತರದಲ್ಲೂ ಕೂಡ ಅವಳಿಗೆ ಒಂದು ಪ್ರಾಪರ್ ಗುಡ್ ಬೈ ಸಿಗ್ತಾ ಇಲ್ಲ. ಯಾರು ಕೂಡ ಅವಳಿಗೆ ಪ್ರಾರ್ಥನೆ ಮಾಡ್ತಕ್ಕಂಥವರಿಲ್ಲ, ಅವಳ ಒಂದು ಶವಕ್ಕಾದರೂ ಗೌರವ ಕೊಡ್ತಕ್ಕಂಥವರಲ್ಲೇ ಇಲ್ಲ. ದೇ ಡು ನಾಟ್ ಈವನ್ ಟಚ್ ದ ಬಾಡಿ ಆರ್ ಕವರ್ ಇಟ್. ಆ ಸತ್ತು ಬಿದ್ದಂತಹ ಶವದ ಮೇಲೆ ಒಂದು ಬಟ್ಟೆಯನ್ನು ಕೂಡ ಹಾಕಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಇನ್ಸ್ಟೆಡ್ ದೆ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ವಾಟ್ ಟು ಡೂ ನೆಕ್ಸ್ಟ್. ಮುಂದೆ ಏನು ಮಾಡಬೇಕು ಅಂತಕ್ಕಂತಹ ಯೋಚನೆ ಬರ್ತಾ ಇದೆ. ಆ್ಯಂಡ್ ಹೌ ಟು ಹ್ಯಾಂಡಲ್ ದ ಫ್ಯೂನರಲ್. ಅವಳ ಒಂದು ಶವ ಸಂಸ್ಕಾರವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಒಂದು ಪ್ರಶ್ನೆ ಅವರಿಗೆ ಮೂಡ್ತಾ ಇದೆ. ದ ನೀಡ್ ಫಾರ್ ಎ ಶ್ರೌಡ್ ಅಂದರೆ ಆ ಒಂದು ಶವದ ಮೇಲೆ ಹಾಕಲಿಕ್ಕೆ ಒಂದು ಬಟ್ಟೆ ಬೇಕಾಗಿದೆ. ಆ ಒಂದು ಮರಣದ ನಂತರ ಹಾಕ್ತಕ್ಕಂತಹ ಬಟ್ಟೆಯನ್ನೇ ನಾವು ಶ್ರೌಡ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಸೊ ಆ ಬಟ್ಟೆಯನ್ನು ತಂದು ಹಾಕೋದು ಹೇಗೆ ಅಂತಕ್ಕಂತಹ ಪ್ರಶ್ನೆ. ಗೀಸು ಸೇಸ್ ದೆ ನೀಡ್ ಟು ಬೈ ಎ ಶ್ರೌಡ್ ಕಫನ್ ಟು ಕವರ್ ಬುದಿಯಾಸ್ ಬಾಡಿ ಬಿಫೋರ್ ಕ್ರಿಮೇಟಿಂಗ್ ಇಟ್. ಎಸ್, ಅವಳನ್ನು ಶವ ಸಂಸ್ಕಾರ ಮಾಡುವುದಕ್ಕಿಂತ ಮೊದಲು ಅವಳ ಶವಕ್ಕೆ ಒಂದು ಬಟ್ಟೆಯನ್ನು ಹೊದಿಸಬೇಕಲ್ವಾ, ಅದು ಹೇಗೆ ಅಂತಕ್ಕಂತಹ ಪ್ರಶ್ನೆ. ದೇ ಆಲ್ಸೋ ನೀಡ್ ಫೈರ್ವುಡ್, ಸ್ವಲ್ಪ ಕಟ್ಟಿಗೆ ಬೇಕು ಆ ಒಂದು ಬಾಡಿಯನ್ನು ಬರ್ನ್ ಮಾಡಲಿಕ್ಕೆ. ಬಟ್ ದೇ ಹ್ಯಾವ್ ನೋ ಮನಿ ಎಟ್ ಆಲ್. ಆ ಫೈರ್ವುಡ್ ತೆಗೆದುಕೊಂಡು ಬರಲಿಕ್ಕಿರ್ಬೋದು, ಶ್ರೌಡನ್ನು ತರಲಿಕ್ಕಿರ್ಬೋದು, ಅವರ ಬಳಿ ದುಡ್ಡೇ ಇಲ್ಲ. ಸೊ ದೇ ಡಿಸೈಡ್ ಟು ಗೋ ಅರೌಂಡ್ ದ ವಿಲೇಜ್ ಆ್ಯಂಡ್ ಆಸ್ಕ್ ಫಾರ್ ಹೆಲ್ಪ್. ಅದಕ್ಕೆ ಒಂದು ಡಿಸಿಷನ್ ಮಾಡ್ತಾರೆ, ಹಳ್ಳಿಗರೇನಿದ್ದಾರೋ ಅವರ ಸಹಾಯವನ್ನು ಪಡಿಬೇಕು, ಜನರಿಂದ ಕೇಳಿ ತೆಗೆದುಕೊಂಡು ಬರೋಣ ಅಂತ ಹೋಗ್ತಾ ಇದ್ದಾರೆ. ದೇ ಗೋ ಫ್ರಮ್ ಹೌಸ್ ಟು ಹೌಸ್, ಮನೆ ತಿರುಗಾಡ್ತಾ ಇದ್ದಾರೆ. ಟೆಲ್ಲಿಂಗ್ ಪೀಪಲ್ ದ್ಯಾಟ್ ಮಾಧವ್ಸ್ ವೈಫ್ ಹ್ಯಾಸ್ ಡೈಡ್ ಆ್ಯಂಡ್ ದೇ ನೀಡ್ ಮನಿ ಫಾರ್ ದ ಫ್ಯೂನರಲ್. ಆ ಮಾಧವನ ಹೆಂಡತಿ ಸತ್ತಿರ್ತಕ್ಕಂತಹ ವಿಷಯವನ್ನು ಆ ಹಳ್ಳಿಗರಿಗೆ ಹೇಳ್ತಾರೆ ಮತ್ತು ಸಹಾಯವನ್ನು ಯಾಚಿಸ್ತಾ ಇದ್ದಾರೆ. ಸ್ವಲ್ಪ ದುಡ್ಡು ಬೇಕಾಗಿತ್ತು ಶವ ಸಂಸ್ಕಾರಕ್ಕಾಗಿ ಅಂಥೇಳಿ ಎಲ್ಲ ಕಡೆ ಕೇಳ್ತಾರೆ. ದೇ ಕ್ರೈ ಆ್ಯಂಡ್ ಬೆಗ್. ದೋ ಪೀಪಲ್ ಇನ್ ದ ವಿಲೇಜ್ ಡೋಂಟ್ ರೆಸ್ಪೆಕ್ಟ್ ದೆಮ್, ದೇ ಸ್ಟಿಲ್ ಫೀಲ್ ಸಾರಿ ಫಾರ್ ದೇರ್ ಸಿಚುವೇಶನ್ ಆ್ಯಂಡ್ ಗಿವ್ ದೆಮ್ ಮನಿ. ಇವರೆಲ್ಲ ಮನೆಗಳಿಗೆ ಹೋಗಿ ಅಳ್ತಾರೆ, ಭಿಕ್ಷೆ ಕೇಳ್ತಾರೆ, ಕೊಡಿ ದುಡ್ಡನ್ನು ಕೊಡಿ ಅಂತ ಕೇಳ್ತಾರೆ. ಜನಗಳು ಇವರಿಗೆ ಒಂದು ರೆಸ್ಪೆಕ್ಟನ್ನು ಕೊಡದೇ ಇದ್ದರೂ ಕೂಡ ಈಗ ಒಂದು ಕಷ್ಟದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಅವರೇನು ಮಾಡ್ತಾರೆ, ಸ್ವಲ್ಪ ದುಡ್ಡನ್ನು ಅಂದರೆ ತಮಗೆಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನು ಕೊಡ್ತಾ ಇದ್ದಾರೆ. ವಿಲೇಜರ್ಸ್ ಗಿವ್ ಮನಿ. ದ ವಿಲೇಜರ್ಸ್ ಥಿಂಕ್ ಎ ವುಮನ್ ಹ್ಯಾಸ್ ಡೈಡ್, ಈವನ್ ಇಫ್ ದ ಮೆನ್ ಆರ್ ಯೂಸ್ಲೆಸ್, ದ ಡೆಡ್ ಬಾಡಿ ಶುಡ್ ಬಿ ಕ್ರಿಮೇಟೆಡ್ ವಿತ್ ರೆಸ್ಪೆಕ್ಟ್. ಇವರಿಬ್ಬರು ಕೂಡ ಕೆಲಸಕ್ಕೆ ಬಾರದವರು, ಅವರಿಗೆಲ್ಲ ಗೊತ್ತಿದೆ ಜನಗಳಿಗೆ. ಆದರೆ ಒಬ್ಬ ಹೆಣ್ಣು ಮಗಳು ಸತ್ತು ಬಿದ್ದಿದ್ದಾಳೆ, ಅವಳ ಒಂದು ಶವ ಸಂಸ್ಕಾರಕ್ಕೆ ನಾವು ಸಹಾಯವನ್ನು ಮಾಡಲೇಬೇಕು ಅಂಥೇಳಿ ಅವರು ಡಿಸೈಡ್ ಮಾಡಿದ್ದಾರೆ. ಸಮ್ ಗಿವ್ಸ್ ಕಾಯಿನ್ಸ್, ಸಮ್ ಗಿವ್ಸ್ ರುಪೀಸ್. ಎ ಟೋಟಲ್ ಆಫ್ 5 rupees ಈಸ್ ಕಲೆಕ್ಟೆಡ್, ಆ್ಯನ್ ಅಮೌಂಟ್ ದಟ್ ವಾಸ್ ಕ್ವೈಟ್ ಬಿಗ್ ಅಟ್ ದ ಟೈಮ್. ಎಸ್, ಕೆಲವೊಂದಿಷ್ಟು ಜನ ಕಾಯಿನ್ಸ್ಗಳನ್ನು ಕೊಡ್ತಾರೆ, ಕೆಲವೊಂದಿಷ್ಟು ಜನ ರೂಪಾಯಿಗಳನ್ನು ಕೊಡ್ತಾರೆ. ಟೋಟಲಲ್ಲಿ 5 ರೂಪಾಯಿಗಳಷ್ಟು ಅಮೌಂಟ್ ಕಲೆಕ್ಟ್ ಆಗ್ತಾ ಇದೆ. ಆ ಒಂದು ಅಮೌಂಟ್ ಆಗಿನ ಕಾಲದಲ್ಲಿ ಸ್ವಲ್ಪ ಬಿಗ್ ಅಮೌಂಟ್ ಅಂತಲೇ ಹೇಳಬಹುದು. ಗೀಸು ಆ್ಯಂಡ್ ಮಾಧವ್ ಥ್ಯಾಂಕ್ ಎವ್ರಿ ಒನ್ ಆ್ಯಂಡ್ ಸಿ ದೇ ವಿಲ್ ಬೈ ದ ಶ್ರೌಡ್ ಆ್ಯಂಡ್ ಫೈರ್ವುಡ್ ಎಟ್ ಒನ್ಸ್. ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ನಾವು ಆ ಒಂದು ಶ್ರೌಡನ್ನು ಪರ್ಚೇಸ್ ಮಾಡ್ತೇವೆ ಮತ್ತು ಬೆಂಕಿಗೆ ಬೇಕಾದಂತಹ ಕಟ್ಟಿಗೆಯನ್ನು ಪರ್ಚೇಸ್ ಮಾಡ್ತೇವೆ ಅಂತೇಳಿ ಹೊರಡ್ತಾ ಇದ್ದಾರೆ. ಬಟ್ ಆ್ಯಸ್ ಸೂನ್ ಆ್ಯಸ್ ದೇ ಲೀವ್ ದ ವಿಲೇಜ್ ದೇರ್ ಮೈಂಡ್ಸ್ ಚೇಂಜ್. ಆ ಒಂದು ಹಳ್ಳಿಯನ್ನು ಬಿಟ್ಟು ಪಟ್ಟಣದ ಕಡೆ ಆ ಒಂದು ಶ್ರೌಡ್ ಮತ್ತು ಫೈರ್ವುಡನ್ನು ತರೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ವ, ಆಗಲೇ ಅವರ ಮನಸ್ಸು ಚೇಂಜ್ ಆಗ್ತಾ ಇದೆ. ಗೀಸು ಸೇಸ್ ವೈ ವೇಸ್ಟ್ ಮನಿ ಆನ್ ಎ ಪೀಸ್ ಆಫ್ ಕ್ಲಾತ್. ಯಾಕೆ ನಾವು ದುಡ್ಡನ್ನು ಒಂದು ಪೀಸ್ ಬಟ್ಟೆಯನ್ನು ತರಲಿಕ್ಕೆ ಹಾಳು ಮಾಡಬೇಕು. ಶೀ ಈಸ್ ಡೆಡ್, ಹೆಂಗೂ ಸತ್ತು ಹೋಗಿಬಿಟ್ಟಿದ್ದಾಳೆ ಅವಳು. ವಾಟ್ ವಿಲ್ ಶಿ ಡೂ ವಿತ್ ಇಟ್. ಈ ಒಂದು ಬಟ್ಟೆಯನ್ನು ತಂದು ಹಾಕಿದರೆ ಅದರಿಂದ ಅವಳಿಗೆ ಏನು ಲಾಭ ಇದೆ ಅಂತ ಕೇಳ್ತಾ ಇದ್ದಾರೆ ಗೀಸು. ಮಾಧವ್ ಹೇಳ್ತಾನೆ ನೋಡಿ, ಅಗ್ರೀಸ್. ದೇ ವಾಕ್ ಸ್ಟ್ರೈಟ್ ಟು ದ ಲಿಕ್ಕರ್ ಶಾಪ್. ಹಾಗೆ ಹೇಳಿದವರೇ ಇಬ್ಬರು ಎಲ್ಲಿ ಹೋಗ್ತಾರೆ, ಡೈರೆಕ್ಟಾಗಿ ಎಣ್ಣೆ ಕುಡಿಲಿಕ್ಕೆ ಅಂದರೆ ಸಾರಾಯಿ ಕುಡಿಲಿಕ್ಕೆ ಲಿಕ್ಕರ್ ಶಾಪ್ಗೆ ಹೋಗ್ತಾ ಇದ್ದಾರೆ. ಡ್ರಿಂಕಿಂಗ್ ಆ್ಯಂಡ್ ಈಟಿಂಗ್. At the liquor shop, they buy alcohol, fried snacks and sweets. They sit near a fire and start drinking. ಹಾಗೆ ಲಿಕ್ಕರ್ ಶಾಪ್ಗೆ ಹೋದವರು ಏನು ಮಾಡ್ತಾರೆ, ಆಲ್ಕೋಹಾಲನ್ನು ತೆಗೆದುಕೊಳ್ತಾರೆ, ಸ್ನ್ಯಾಕ್ಸನ್ನು ತೆಗೆದುಕೊಳ್ತಾರೆ, ಸ್ವೀಟನ್ನು ತೆಗೆದುಕೊಳ್ತಾರೆ. ಕುಡಿತಾ ಕುಡಿತಾ ಒಂದು ಬೆಂಕಿಯ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಕುಡಿತಾ ಇದ್ದಾರೆ. ದೇ ಫಾರ್ಗೆಟ್ ಎವ್ರಿಥಿಂಗ್ ಬುದಿಯಾಸ್ ಡೆತ್. ಮನೆಯಲ್ಲಿ ಬುದಿಯ ಸತ್ತಿರ್ತಕ್ಕಂತಹ ವಿಷಯವನ್ನು ಇವರು ಏನು ಮಾಡಿದ್ದಾರೆ, ಮರೆತು ಬಿಟ್ಟಿದ್ದಾರೆ. ದ ವಿಲೇಜರ್ಸ್ ಕೈಂಡ್ನೆಸ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ.
ಹಳ್ಳಿಗರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಆ ಒಂದು ಶ್ರೌಡನ್ನು ತರಲಿಕ್ಕೆ ಅಥವಾ ಫೈರ್ವುಡ್ ತರಲಿಕ್ಕೆ ಅಂತಕ್ಕಂಥದ್ದನ್ನು ಕೂಡ ಮರೆತಿದ್ದಾರೆ. ಅವರ ಬಳಿ ಇರತಕ್ಕಂತಹ ದುಡ್ಡು ಯಾವುದಕ್ಕಾಗಿ ಬಳಸಬೇಕು ಅಂತಕ್ಕಂಥದ್ದನ್ನೇ ಮರೆತುಬಿಟ್ಟಿದ್ದಾರೆ. ತಮ್ಮ ಜವಾಬ್ದಾರಿಗಳನ್ನೇ ಮರೆತುಬಿಟ್ಟಿದ್ದಾರೆ. ದೇ ಲಾಫ್, ಡ್ರಿಂಕ್ ಮೋರ್ ಆ್ಯಂಡ್ ಈಟ್ ಲೈಕ್ ಕಿಂಗ್ಸ್. ಕುಡಿತಾರೆ, ನಗ್ತಾರೆ ಮತ್ತು ಅವ್ರು ತಿಂತಕ್ಕಂಥದ್ದು ರಾಜರ ತರಹ ಇತ್ತು. ಅಂದರೆ ಏನು ದುಡ್ಡಿದೆನೋ ತಮಗೆ ಬೇಕಾಗಿರೋದೆಲ್ಲವನ್ನ ಪರ್ಚೇಸ್ ಮಾಡಿಕೊಂಡು ತಿಂದು ಮಜಾ ಮಾಡ್ತಾ ಇದ್ದಾರೆ. ಮಾಧವ್ ಸೇಸ್, ಬುದಿಯಾ ನೆವರ್ ಗಾಟ್ ಸಚ್ ಜಾಯ್ ಇನ್ ಲೈಫ್. ಮಾಧವ್ ಹೇಳ್ತಾನೆ, ತನ್ನ ಹೆಂಡತಿ ಬುದಿಯಾ ಯಾವತ್ತೂ ಕೂಡ ನಾವೀಗೇನು ಎಂಜಾಯ್ ಮಾಡ್ತಾ ಇದ್ದೇವೋ ಇಂತಹ ಒಂದು ಅಪಾರ್ಚುನಿಟಿಯನ್ನು ಪಡೆದುಕೊಳ್ಳೇ ಇಲ್ಲ. ಅಟ್ಲೀಸ್ಟ್ ನಾವು ಲುಕಿಂಗ್ ಫ್ರಮ್ ಹೆವನ್ ಶಿ ವಿಲ್ ಫೀಲ್ ಹ್ಯಾಪಿ ಸೀಯಿಂಗ್ ಅಸ್ ಎಂಜಾಯ್. ಅಟ್ಲೀಸ್ಟ್ ನಾವಾದರೂ ಕೂಡ ಈಗ ತುಂಬ ಸಂತೋಷದಿಂದಿದ್ದೇವೆ, ಇದನ್ನು ಅವಳು ಸ್ವರ್ಗದಿಂದನೇ ನೋಡಿ ಖುಷಿ ಪಡಬಹುದು ಅಂಥೇಳಿ ಮಾಧವ್ ಹೇಳ್ತಾ ಇದ್ದಾನೆ. ಗೀಸು ಅಗ್ರೀಸ್ ಸೇಯಿಂಗ್, ವಿ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್ ಫಾರ್ ಹರ್ ವೆನ್ ಶಿ ವಾಸ್ ಅಲೈವ್, ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್ ನಾವು. ಅವಳು ಬದುಕಿರುವಾಗ ಅವಳಿಗೆ ಏನನ್ನೂ ಕೂಡ ನಾವು ತಂದು ಕೊಟ್ಟಿಲ್ಲ, ಈಗ ಅವಳು ಸತ್ತ ನಂತರದಲ್ಲಿ ನಾವು ಈ ಒಂದು ಶ್ರೌಡನ್ನು ತೆಗೆದುಕೊಂಡು ಹೋದರೆ ಏನು, ಅವಳ ಶವ ಸಂಸ್ಕಾರವನ್ನು ಪ್ರಾಪರಾಗಿ ನಡೆಸದೇ ಇದ್ದರೂ ಕೂಡ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸ್ಟ್ರೇಂಜ್ ಥಿಂಕಿಂಗ್, they start talking more and more strangely. Gisu says that rich people waste money on things like funerals, clothes for the dead and big feasts. ಸುಮ್ಮನೆ ಈ ಒಂದು ಶ್ರೀಮಂತರಿರ್ತಕ್ಕಂಥವರು ಯಾರಾದರೂ ಸತ್ತಾಗ ಅವರ ಒಂದು ಶವ ಸಂಸ್ಕಾರಕ್ಕೆ ಬಟ್ಟೆಯನ್ನು ತಂದು ದುಡ್ಡನ್ನು ವೇಸ್ಟ್ ಮಾಡ್ತಾರೆ. ಆ ಬಟ್ಟೆಗೆ ಕೊಡ್ತಕ್ಕಂತಹ ದುಡ್ಡು ವೇಸ್ಟ್ ಅಂಥೇಳಿ ಗೀಸು ಹೇಳ್ತಾ ಇದ್ದಾನೆ. ಬಟ್ ಪುವರ್ ಪೀಪಲ್ ಲೈಕ್ ದೆಮ್ ಮಸ್ಟ್ ಥಿಂಕ್ ಅಬೌಟ್ ದ ಲಿವಿಂಗ್. ಬಟ್ ನಮ್ಮಂಥ ಬಡ ಜನಗಳು ಕೇವಲ ಬದುಕಲಿಕ್ಕೆ ಏನು ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ತನ್ನ ಕೆಲಸಗಳನ್ನು, ಅಂದರೆ ಈಗ ಆ ದುಡ್ಡನ್ನು ಏನು ಕುಡಿಲಿಕ್ಕೆ ಬಳಸ್ತಾ ಇದ್ದಾನೋ, ಮಜಾ ಮಾಡಲಿಕ್ಕೆ ಬಳಸ್ತಾ ಇದ್ದಾನೋ ಅದಕ್ಕೆ ಸಮರ್ಥನೆ ಕೊಡ್ತಾ ಇದ್ದಾನೆ. ಈವನ್ ಗಾಡ್ ವೋಂಟ್ ಪನಿಷ್ ಅಸ್ ಫಾರ್ ದಿಸ್ ಹಿ ಸೇಸ್. ಹೇಳ್ತಾ ಇದ್ದಾನೆ, ದೇವರು ಕೂಡ ನಮ್ಗೆ ಯಾವುದೇ ಶಿಕ್ಷೆ ಕೊಡೋದಿಲ್ಲ. ಯಾಕೆಂದರೆ ನಾವೀಗ ದುಡ್ಡನ್ನು ಖರ್ಚು ಮಾಡ್ತಾ ಇರೋದು ನಾವು ಇಷ್ಟೊಂದಿಂದ ಏನೂ ತಿಂದಿಲ್ಲ, ನಾವು ಸಂತೋಷವಾಗಿರಲಿಲ್ಲ, ಆ ಕಾರಣಕ್ಕೆ ಖರ್ಚು ಮಾಡ್ತಾ ಇದ್ದೇವೆ. ಸೊ ದೇವರ ದೃಷ್ಟಿಯಲ್ಲಿ ಇದು ತಪ್ಪಲ್ಲ ಅಂತಕ್ಕಂಥದ್ದನ್ನು ಅವನು ತನ್ನ ಕೆಲಸಕ್ಕೆ ಸಮರ್ಥನೆಯನ್ನು ಕೊಡ್ತಾ ಇದ್ದಾನೆ. They both make excuses for what they are doing, pretending it is the right thing. ತಾವು ಮಾಡ್ತಾ ಇರತಕ್ಕಂಥದ್ದು ಸರಿ ಅಂತಾನೆ ಅವರಿಗೆ ಅನ್ನಿಸ್ತಾ ಇದೆ. In truth, they know they are doing wrong, but they are too hungry, tired and broken inside to care anymore. ತುಂಬ ಹಸಿದಿದ್ರು, ಟಯರ್ಡ್ ಆಗಿದ್ರು ಮತ್ತು ಅವರ ಮನಸ್ಸು ಒಡೆದು ಹೋಗಿದೆ ಒಳಗಿನಿಂದ. ಹಾಗಾಗಿನೇ ಅವರ ಈ ಒಂದು ವರ್ತನೆಗೆ ಕಾರಣ ಅಂತೇಳಿ ರೈಟರ್ ಹೇಳ್ತಾರೆ. They drink and laugh while Budiya's body lies cold and uncovered in the hut. ಒಂದು ಕಡೆ ಆ ಒಂದು ಬುದಿಯಾಳ ಶವ ಆ ಒಂದು ಚಳಿಯಲ್ಲಿ, ಕೊರೆಯುವ ಚಳಿಯಲ್ಲಿ ಹಾಗೇ ಬಿದ್ದಿದೆ ಗುಡಿಸಲ ಒಳಗಡೆ. ಈ ಕಡೆ ಇವರಿಬ್ಬರು ಕೂಡ ಕುಡಿದು ನಗುನಗ್ತಾ ಖುಷಿಯಿಂದ ಇದ್ದಾರೆ. ನೈಟ್ ಎಂಡ್ಸ್ ವಿತ್ ಡ್ರಂಕನ್ ಸ್ಲೀಪ್. ದೇ ಡ್ರಿಂಕ್ ಸೋ ಮಚ್ ದ್ಯಾಟ್ ದೇ ಕ್ಯಾನ್ ನೋ ಲಾಂಗರ್ ಟಾಕ್. ಎಷ್ಟು ಕುಡಿತಾರಪ್ಪ ಇವರಿಬ್ಬರು ಅಂದರೆ ನೆಕ್ಸ್ಟ್ ಮಾತನಾಡಲಿಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಕಂಠ ಪೂರ್ತಿ ಕುಡಿದು ಬಿಡ್ತಾರೆ. ಮಾಧವ್ ಫಾಲ್ಸ್ ಸ್ಲೀಪ್ ಆನ್ ದ ಗ್ರೌಂಡ್ ನಿಯರ್ ದ ಫೈರ್. ಅಲ್ಲೇನೆ ಕುಡಿದು ಆ ಒಂದು ಬೆಂಕಿಯ ಪಕ್ಕದಲ್ಲೇ ಮಾಧವ್ ಬೀಳ್ತಾ ಇದ್ದಾನೆ. ತನ್ನ ಹೆಂಡತಿಯನ್ನು ಮರೆತು ಬಿಟ್ಟಿದ್ದಾನೆ ಅವನು. ಗೀಸು ಕೀಪ್ಸ್ ಮಟ್ಟರಿಂಗ್ ಸ್ಟ್ರೇಂಜ್ ಥಿಂಗ್ಸ್. ಆ ಗೀಸು ಏನೇನೋ ಒಟ ಮಾತಾಡ್ತಾ ಇದ್ದಾನೆ. ಹಿ ಫೀಲ್ಸ್ ವಾರ್ಮ್ ಆ್ಯಂಡ್ ಫುಲ್ ಆ್ಯಂಡ್ ಫರ್ಗೆಟ್ಸ್ ಎವ್ರಿಥಿಂಗ್ ಅರೌಂಡ್ ಹಿಮ್. ಇಡೀ ಜಗತ್ತನ್ನೇ ಮರ್ತಿದ್ದಾನೆ ಇವನು ಕೂಡ. ದ ಫೈರ್ ಬರ್ನ್ಸ್ ಲೋ ಆ್ಯಂಡ್ ಸೂನ್ ಬೋತ್ ಆರ್ ಸ್ಲೀಪಿಂಗ್ ಅಂಡರ್ ದ ಸ್ಕೈ. ಬೆಂಕಿ ನಂದುತ್ತಾ ಇದೆ, ಇವರಿಬ್ಬರು ಕೂಡ ನಿದ್ರೆಗೆ ಜಾರ್ತಾ ಇದ್ದಾರೆ. ದೇರ್ ಮೈಂಡ್ಸ್ ಆರ್ ಎಂಪ್ಟಿ, ದೇರ್ ಹಾರ್ಟ್ಸ್ ಫೀಲ್ ನೋ ಸಾರೋ. ದ ನೈಟ್ ಎಂಡ್ಸ್ ಲೈಕ್ ದಿಸ್. ಎ ವುಮೆನ್ ಡೆಡ್, ಹರ್ ಹಸ್ಬೆಂಡ್ ಡ್ರಂಕ್ ಆ್ಯಂಡ್ ದ ಫಾದರ್ ಇನ್ ಲಾ ಸ್ಲೀಪ್ ವೈಲ್ ದ ಮನಿ ಕಲೆಕ್ಟೆಡ್ ಫಾರ್ ಹರ್ ಲಾಸ್ಟ್ ರೈಟ್ಸ್ ಈಸ್ ಗಾನ್. ಒಂದು ಕಡೆ ಒಬ್ಬ ಹೆಣ್ಣುಮಗಳು ಬಿದ್ದಿದ್ದಾಳೆ, ಇನ್ನೊಂದು ಕಡೆ ಇವರಿಬ್ಬರು ಕೂಡ ಮಜಾ ಮಾಡ್ತಾ ಇದ್ದಾರೆ ಮತ್ತು ಊರಿನ ಜನಗಳು ಏನು ಸಹಾಯಕ್ಕೆ ಅಂತ ದುಡ್ಡು ಕೊಟ್ಟಿದ್ರು ಅದು ಈ ರೀತಿ ಖರ್ಚಾಗಿ ಹೋಗ್ತಾ ಇದೆ. ದ ಸ್ಯಾಡ್ ಟ್ರುತ್. ದ ಸ್ಟೋರಿ ಎಂಡ್ಸ್ ವಿತೌಟ್ ಎನಿ ಚೇಂಜ್. ದೆರ್ ಈಸ್ ನೋ ಜಸ್ಟಿಸ್, ನೋ ಲೆಸನ್ ಲರ್ನ್ಡ್ ಆ್ಯಂಡ್ ನೋ ಹ್ಯಾಪಿ ಎಂಡಿಂಗ್. Budiya does not get a proper funeral. Gisu and Madhav do not change. They remain the same, lazy, selfish and careless. ಇಷ್ಟೆಲ್ಲ ಘಟನೆ ಆದರೂ ಕೂಡ ಈ ಮಾಧವ್ ಮತ್ತು ಗೀಸು ಇಬ್ಬರು ಚೇಂಜ್ ಆಗಲೇ ಇಲ್ಲ. ಅವರಿಬ್ಬರು ಲೇಜಿಯಾಗೇ ಇದ್ದರು, ಸ್ವಾರ್ಥಿಗಳಾಗೇ ಇದ್ದರು, ಕೇರ್ಲೆಸ್ ಆಗೇ ಇದ್ದರು. ಎಟ್ ದ ಸ್ಟೋರಿ ಲೀವ್ಸ್ ಎ ಡೀಪ್ ಇಂಪ್ಯಾಕ್ಟ್. ವಿ ಆರ್ ನಾಟ್ ಟೋಲ್ಡ್ ಟು ಹೇಟ್ ದೀಸ್ ಮೆನ್. ಈ ರೀತಿ ಅವರ ಒಂದು ವರ್ತನೆಗಳು ನಮಗೆ ಹಿಡಿಸದೇ ಇದ್ದರೂ ಕೂಡ ನಾವು ಅವರನ್ನು ಇಲ್ಲಿ ದ್ವೇಷ ಮಾಡಲಿಕ್ಕೆ ಆಗೋದಿಲ್ಲ. ವಿ ಆರ್ ಆಸ್ಕ್ಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಪಾವರ್ಟಿ ಕ್ಯಾನ್ ಡೂ. ಈ ಒಂದು ಬಡತನ, ಪಾವರ್ಟಿ ಅಂತಕ್ಕಂಥದ್ದು ಒಬ್ಬ ಮನುಷ್ಯನನ್ನು ಎಷ್ಟೊಂದು ಕ್ರೂರತೆಯೆಡೆಗೆ ತಳ್ಳುತ್ತೆ ಅಂತಕ್ಕಂಥದ್ದಕ್ಕೆ ಇವರಿಬ್ಬರೇ ಇಲ್ಲಿ ಎಕ್ಸಾಂಪಲ್ ಆಗಿದ್ದಾರೆ. It can turn kind people into cold-hearted beings. It can kill love, care and shame. ಈ ಪಾವರ್ಟಿ ಅಂತಕ್ಕಂಥದ್ದು ಒಳ್ಳೆಯ ಜನಗಳನ್ನು ಕ್ರೂರ ಮನಸ್ಸುಗಳನ್ನಾಗಿ ವರ್ತನೆ ಮಾಡೋ ಹಾಗೆ ಮಾಡುತ್ತೆ ಮತ್ತು ಅವರಲ್ಲಿರ್ತಕ್ಕಂತಹ ಒಳ್ಳೆಯತನವನ್ನು ಕೊಲ್ಲುತ್ತೆ. ಅವರಲ್ಲಿರ್ತಕ್ಕಂತಹ ಪ್ರೀತಿಯನ್ನು
ಕೇರನ್ನು ಮತ್ತು ನಾಚಿಕೆಗಳನ್ನು ಕೊಂದು ಬಿಡುತ್ತೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಈ ಸ್ಟೋರಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಆ ಲೆಸನ್ ಟೈಟಲ್ ಮತ್ತು ರೈಟರ್ ನೇಮನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ಲೆಸನ್ ಕುರಿತು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.